ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಟ ದರ್ಶನ್ಗೆ ಹೆಚ್ಚುವರಿ ಹಾಸಿಗೆ ದಿಂಬು ನೀಡದ ಆರೋಪ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಅಧಿಕಾರಿಗಳ ಪರಿಶೀಲನೆ. ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಯಿಂದ ಪರಿಶೀಲನೆ. ಬೆಂಗಳೂರು ನಗರ ಜಿಲ್ಲಾ ಸದಸ್ಯ ಕಾರ್ಯದರ್ಶಿ ಬಿ ವರದರಾಜ್ ತಪಾಸಣೆ. ದರ್ಶನ್ ವಾಸ್ತವ್ಯ ಹೂಡಿರುವ ಕ್ವಾರಂಟೈನ್ ಬ್ಯಾರೆಕ್ ತಪಾಸಣೆ. ಕ್ವಾರಂಟೈನ್ ಬ್ಯಾರೆಕ್ನಲ್ಲಿ ವಸ್ತುಸ್ಥಿತಿ ಅವಲೋಕಿಸಿದ ಅಧಿಕಾರಿ. ಕಾರಾಗೃಹದ ಕೈಪಿಡಿ ಅನುಸಾರ ಸೌಲಭ್ಯವಿದೆಯಾ ಅಂತ ಪ್ರಶ್ನೆ. ಇದಕ್ಕೆ ನಟ ದರ್ಶನ್ ಇಲ್ಲ ಅಂತ ಹೇಳಿರುವುದಾಗಿ ಮಾಹಿತಿ ಸಿಗ್ತಾ ಇದೆ. ಸಾಮಾನ್ಯ ಬಾರಕ್ಕೆ ಶಿಫ್ಟ್ ಮಾಡುವಂತೆ ನಟ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಬಿ ವರದರಾಜ್ ಬಳಿ ಮನವಿಯನ್ನ ಮಾಡಿರುವಂತಹ ನಟ ದರ್ಶನ್ ಅಕ್ಟೋಬರ್ 18ರ ಒಳಗೆ ವರದಿ ನೀಡಬೇಕು ಅಂತ ಕೋರ್ಟ್ ಗಡುವು ನೀಡಿದೆ. ಈ ಹಿನ್ನೆಲೆಯಲ್ಲಿ ಇನ್ನೆರಡು ದಿನಗಳ ಒಳಗೆ ಕೋರ್ಟ್ಗೆ ವರದಿ ನೀಡಬಹುದಾದ ಸಾಧ್ಯತೆ ಇದೆ. ದರ್ಶನ್ ಮನವಿ ಮಾಡಿಕೊಂಡಿದ್ರು, ನಂಗೆ ಇಲ್ಲೊಂದು ಸ್ವಲ್ಪನೂ ಕೂಡ ಯಾವುದೇ ರೀತಿಯಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿಲ್ಲ, ಕೋರ್ಟ್ ಹೇಳಿದ ಮೇಲೂ ಕೂಡ ನನಗೆ ವ್ಯವಸ್ಥೆ ಕಲ್ಪಿಸಿಲ್ಲ, ದಯವಿಟ್ಟು ನೀವೇ ಯಾರಾದ್ರೂ ಬಂದು ನೋಡಿ ಅಂತ. ಸೊ ಇದೀಗ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ, ಖುದ್ದಾಗಿ ಅವರೇ ವೀಕ್ಷಣೆ ಮಾಡಿದ್ದಾರೆ. ಹಾಗೆಯೇ ಏನು ವ್ಯವಸ್ಥೆ ಇದೆ, ಏನು ಎತ್ತ ಎಲ್ಲವನ್ನ ಕೂಡ ಗಮನಿಸಿದ್ದಾರೆ. ದರ್ಶನ್ರನ್ನು ಕೂಡ ಪ್ರಶ್ನೆ ಮಾಡಿದ್ದಾರಂತೆ. ಜೈಲಿನ ಕೈಪಿಡಿ ಅನುಸಾರ ನಿಮಗೆಲ್ಲ ಸಿಗ್ತಾ ಇದೆಯಾ ಅಂತ. ಅದಕ್ಕೆ ದರ್ಶನ್ ಇಲ್ಲ ಅಂತ ಹೇಳಿದಾರಂತೆ. ಹಾಗೆಯೇ ನನಗೆ ಬೇರೆ ಕಡೆಗೆ ಶಿಫ್ಟ್ ಮಾಡಿ, ಅಂದರೆ ಈಗ ಅವ್ರನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ, ಅದರಿಂದ ನಾರ್ಮಲ್ ಆಗಿ ಎಲ್ಲಿದೆ ಅಲ್ಲಿಗೆ ಶಿಫ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಕ್ಟೋಬರ್ 18ರ ಒಳಗೆ ವರದಿ ನೀಡಬೇಕು ಅಂತ ಕೋರ್ಟ್ ಗಡುವು ನೀಡಿತು. ಈ ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳು ಖುದ್ದಾಗಿ ಭೇಟಿಯನ್ನು ನೀಡಿ ಅವ್ರು ಪರಿಶೀಲನೆ ಮಾಡಿದ್ದಾರೆ. ಯಾವ ಥರದೊಂದು ಪರಿಸ್ಥಿತಿ ಇದೆ, ದರ್ಶನ್ ಹೇಳ್ದಂಗೆ ಅವರಿಗಲ್ಲಿ ಏನು ವ್ಯವಸ್ಥೆ ಇಲ್ವಾ, ಜೈಲಾಧಿಕಾರಿಗಳು ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ವಾ, ಅಥವಾ ವ್ಯವಸ್ಥೆ ಇದ್ದೂ ದರ್ಶನ್ ಸುಳ್ಳು ಹೇಳ್ತಾ ಇದ್ದಾರೆ. ಅದನ್ನು ಪರಿಶೀಲಿಸಿ ಇನ್ನೇನು 2 ದಿನದಲ್ಲಿ ಕೋರ್ಟ್ಗೆ ವರದಿಯನ್ನು ನೀಡಬಹುದಾದ ಸಾಧ್ಯತೆ ಇದೆ. ಕೋರ್ಟ್ಗೆ ಕೊಡುವಂಥ ವರದಿಯಲ್ಲಿ ಏನು ತಿಳಿಸ್ತಾರೆ ಅಧಿಕಾರಿಗಳು, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ವ್ಯವಸ್ಥೆಯು ಸೂಕ್ತವಾಗಿದೆ, ಒಬ್ಬ ಕೈದಿ ಅಥವಾ ಅಪರಾಧಿ, ವಿಚಾರಣಾಧೀನ ಕೈದಿ, ಇವ್ರುಗಳಿಗೇನು ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತೋ ಕಾನೂನಾತ್ಮಕವಾಗಿ ರೂಲ್ಸ್ ಪ್ರಕಾರ ಅದನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಹೇಗೇನು ದರ್ಶನಿಗೆ ಸಂಕಷ್ಟ. ಪೊಲೀಸ್ ಅಧಿಕಾರಿಗಳ ಮೇಲೆ ದೂರಿದ್ರು, ಇಲ್ಲ ಹೌದು ದರ್ಶನ್ ಹೇಳ್ತಿದ್ದು ಕರೆಕ್ಟ್, ಅವರಿಗಿಲ್ಲಿ ಯಾವುದೇ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರಲಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇತ್ತು ಅಂತ ಏನಾದರೂ ಅಧಿಕಾರಿಗಳು ಹೇಳಿದ್ರು ಅಂತಂದರೆ ಅದು ಜೈಲಾಧಿಕಾರಿಗಳಿಗಾಗುವಂಥ ಹಿನ್ನಡೆ. ಸೊ ಹಾಗಾಗಿ ಏನು ಹೇಳ್ತಾರೆ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಇವತ್ತು ಅಧಿಕಾರಿ ಭೇಟಿ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಅಪ್ಡೇಟ್ ನೀತಿ. ಈಗಾಗಲೇ ಏನು ದರ್ಶನ್ ಜೈಲಿನಲ್ಲಿ ಇದ್ಕೊಂಡು ಹೆಚ್ಚುವರೆಗೆ ಹಾಸಿಗೆ ದಿಂಬು ಬೇಕು ಅಂತೇಳಿ ಅರ್ಜಿಯನ್ನ ಹಾಕೊಂಡ್ರು. ಅರ್ಜಿಯ ವಿಚಾರಣೆ ನಡೆಸಿದಂತ ನ್ಯಾಯಾಲಯ ಅವರಿಗೆ ಜೈಲು ಕೈಪಿಡಿಯಲ್ಲಿ ಇರುವಂತ ಸೌಲಭ್ಯಗಳೇನಿದೆ ಆ ಸೌಲಭ್ಯಗಳನ್ನ ನೀವು ಕೊಡಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿತ್ತು. ಕನಿಷ್ಠ ಸೌಲಭ್ಯಗಳನ್ನ ವಿಚಾರಣಾಧೀನ ಕೈದಿಗೆ ಅವರ ಹಕ್ಕುಗಳೇನಿದೆ ಅವ್ರಿಗೆ ನೀಡಿ ಅಂತಾನು ಕೂಡ ನೀಡಿತ್ತು. ಅದರ ಜೊತೆಗೆ ನನಗೆ ಬೆಳಕನ್ನ ಕಾಣಲಿಲ್ಲ, ಇಡೀ ಬಾಡಿ ಫಂಗಸ್ ಆಗ್ತದೆ, ಹೀಗಾಗಿ ವಾಕಿಂಗ್ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡ್ಕೊಡ್ಬೇಕು ಅಂತಾನು ಕೂಡ ಅವರು ಮನವಿಯನ್ನ ಮಾಡ್ಕೊಂಡಿದ್ರು. ಅದಕ್ಕೆ ನ್ಯಾಯಾಲಯ ಸಮ್ಮತಿಯನ್ನ ನೀಡಿತ್ತು. ಸೊ ಅದರಂತೆ ಆದೇಶದ ಬಳಿಕವೂ ಕೂಡ ಏನು ಜೈಲು ಅಧಿಕಾರಿಗಳ ಮೇಲೆ ಒಂದು ಆರೋಪವನ್ನು ಮಾಡಿದ್ರು ದರ್ಶನ್ ಪರ ವಕೀಲರು. ಏನಂತ ಹೇಳಿದ್ರೆ, ಕೋರ್ಟಿನ ಆದೇಶ ಇದ್ರೂ ಕೂಡ ನನ್ನ ಪರ ಕಕ್ಷಿದಾರನಿಗೆ ಸೇರಬೇಕಾದಂತಹ ಯಾವುದೇ ಸೌಲಭ್ಯಗಳನ್ನ ಜೈಲು ಅಧಿಕಾರಿಗಳು ಕೊಡ್ತಾ ಇಲ್ಲ. ಕೋರ್ಟ್ ಆದೇಶ ಇದ್ರು ಅದನ್ನು ಉಲ್ಲಂಘನೆ ಮಾಡ್ತಿದ್ರು ಅಂತೇಳಿ ಒಂದು ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಕೂಡ ಹಾಕೊಂಡಿದ್ರು. ಅರ್ಜಿಯ ಪ್ರಕಾರ ಏನು ಅರ್ಜಿ ವಿಚಾರಣೆ ನಡೆಸಿದಂತ ನ್ಯಾಯಾಲಯ ಅವರು ಖುದ್ದು ನ್ಯಾಯಾಧೀಶರೇ ಜೈಲಿಗೆ ಬಂದು ಇದನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಯಾವಾಗ ಈ ಅರ್ಜಿಯನ್ನು ವಿಚಾರಣೆ ಮಾಡುತ್ತೆ ನ್ಯಾಯಾಲಯ, ಅದಕ್ಕೆ ಒಬ್ಬ ಅಧಿಕಾರಿಯನ್ನು ಕೂಡ ನೇಮಕವನ್ನು ಮಾಡಿರುವಂತದ್ದು. ಅಧಿಕಾರಿಯನ್ನು ನೇಮಕ ಮಾಡಿ 18ನೇ ತಾರೀಕು ಒಳಗಡೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಒಂದು ವರದಿಯನ್ನ ಕೊಡಬೇಕು ನ್ಯಾಯಾಲಯಕ್ಕೆ ಅಂತ ಹೇಳಿ ಸೂಚಿಸಿತ್ತು. ಅದರ ಪ್ರಕಾರ ಈಗಾಗಲೇ ಜೈಲಿಗೆ ಭೇಟಿ ನೀಡಿರುವಂತಹ ಅಧಿಕಾರಿಗಳು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ದರ್ಶನನ್ನು ಕೂಡ ಮಾತನಾಡಿಸಿರುವಂತದ್ದು, ಏನೆಲ್ಲ ಸೌಲಭ್ಯಗಳು ನಿಮ್ಗೆ ಸಿಕ್ಕಿದೆ, ಏನೆಲ್ಲ ಸೌಲಭ್ಯಗಳು ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದು. ಅದರ ಜೊತೆಗೆ ವಾಕಿಂಗ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೂಡ ಪಡ್ಕೊಂಡಿರುವಂತದ್ದು. ಇದು ಅಷ್ಟೇ ಅಲ್ಲದೆ ಇದರೊಟ್ಟಿಗೆ ಜೈಲು ಅಧಿಕಾರಿಗಳ ಜೊತೆ ಸುಮಾರು 2 ಗಂಟೆಗಳ ತಾಸು ಒಂದು ಚರ್ಚೆಯನ್ನ ನಡೆಸಿರುವಂತದ್ದು ಹೋದಂತ ಅಧಿಕಾರಿಗಳು. ಸೊ ಅಂದ್ರೆ ಜೈಲು ಕೈಪಿಡಿಯಲ್ಲಿ ಏನೆಲ್ಲ ಅವಕಾಶಗಳಿದೆ, ದರ್ಶನ್ಗೆ ಏನೆಲ್ಲ ಅವಕಾಶಗಳನ್ನ ಮಾಡಿಕೊಡ್ಲಾಗಿದೆ, ಸೊ ಎಲ್ಲಾ ಮಾಹಿತಿಗಳನ್ನು ಕೂಡ ಸತತ 2 ಗಂಟೆಗಳ ಕಾಲ ಚರ್ಚೆನ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲದೆ ಕ್ವಾರಂಟೈನ್ ಸೆಲ್ ನಲ್ಲಿ ಇಡ್ಲಾಗಿದೆ ಅಂತ ಹೇಳಿ ಅವರು ಆರೋಪವನ್ನು ಮಾಡಲಾಯಿತು. ಕ್ವಾರಂಟೈನ್ ಸೆಲ್ ನಿಂದ ಬೇರೆ ಕಡೆ ನಮ್ಮನ್ನ ಬ್ಯಾರಕ್ಕಿಗೆ ಶಿಫ್ಟ್ ಮಾಡಿಕೊಡ್ಬೇಕು ಅಂತ ಹೇಳಿ ಅವರ ಪರ ವಕೀಲರು
ಮನವಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಓರ್ವ ವಿಚಾರಣಾಧೀನ ಕೈದಿಲ್ಲ, ಸದಾ ಕೈದಿದ್ದಾನೆ, ಇಂಥದ್ದೇ ಬ್ಯಾರಕ್ ನಲ್ಲಿ ಇರಬೇಕು ಅಂತ ಡಿಮಾಂಡ್ ಅನ್ನ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂತಂದ್ರೆ ಅದು ಜೈಲು ಕೈಪಿಡಿಯಲ್ಲೂ ಕೂಡ ಇಲ್ಲ, ಹೀಗಾಗಿ ಅದನ್ನ ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳಿ ಜೈಲು ಅಧಿಕಾರಿಗಳು ಕೂಡ ಹೇಳಿದ್ರು. ಆ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಇನ್ನೊಂದೆರಡು ದಿನಗಳಲ್ಲಿ ನ್ಯಾಯಾಲಯಕ್ಕೆ ದರ್ಶನ್ಗೆ ಜೈಲು ಅಧಿಕಾರಿಗಳು ಮತ್ತು ಜೈಲಿನಲ್ಲಿ ಏನೆಲ್ಲ ಸೌಲಭ್ಯಗಳನ್ನ ಕೊಡ್ಲಾಗ್ತಿದೆ, ಏನೆಲ್ಲ ಅವಕಾಶಗಳನ್ನ ಮಾಡ್ಕೊಡ್ಲಾಗಿದೆ, ದರ್ಶನ್ ಕೂಡ ಏನು ಹೋಗಿ ಅಧಿಕಾರಿಗಳು ಕೇಳಿದ ಸಂದರ್ಭದಲ್ಲಿ ಮಾಹಿತಿಯನ್ನು ನೀಡಿದ್ರು. ಜೊತೆಗೆ ಜೈಲು ಅಧಿಕಾರಿಗಳು ದಾಖಲೆ ಸಮೇತ ಏನಾದ್ರು ದರ್ಶನ್ಗೆ ನೀಡಿರುವಂತಹ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಇಲ್ವಾ, ಎಲ್ಲಾ ಮಾಹಿತಿಗಳು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡ್ತಾರೆ. ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿದ ನಂತರ ನ್ಯಾಯಾಲಯ ಅದನ್ನ ಪರಿಶೀಲನೆಯನ್ನ ಮಾಡುತ್ತೆ. ಪರಿಶೀಲನೆ ಮಾಡಿದ ಬಳಿಕ ಅರ್ಜಿಯನ್ನ ಇತ್ಯರ್ಥ ಮಾಡುವಂಥದ್ದು. ಅಂದ್ರೆ ಒಂದು ವೇಳೆ ನ್ಯಾಯಾಲಯ ಸೂಚಿಸಿದ್ರು ಇವರು ಆ ಸೌಲಭ್ಯಗಳನ್ನು ಕೊಡದು ಹೋದ್ರೆ ಅಂತ ಅಧಿಕಾರಿಗಳ ವಿರುದ್ಧ ನ್ಯಾಯಾಲಯ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೆ. ಒಂದು ವೇಳೆ ಏನಾದ್ರೂ ಜೈಲು ಕೈಪಿಡಿಯ ಪ್ರಕಾರ ಎಲ್ಲಾ ಸೌಲಭ್ಯಗಳನ್ನ ನೀಡಿದೇ ಆಗಿದೆ, ಅರ್ಜಿಯನ್ನ ಇತ್ಯರ್ಥ ಮಾಡಿ ವಜಾ ಮಾಡುವಂಥದ್ದು. ಅಂದ್ರೆ ಈ ಅರ್ಜಿಯನ್ನ ಮಾನ್ಯ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಜೈಲು ಕೈಪಿಡಿಯಲ್ಲಿ ಇರುವಂತೆ ಅದರ ಜೊತೆಗೆ ಜೈಲು ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಏನಿದೆ ಆ ವ್ಯಾಪ್ತಿಯಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕೊಡ್ಲಾಗಿದೆ ಅಂತೇಳಿ ಅರ್ಜಿಯನ್ನ ವಜಾ ಮಾಡುವ ಸಾಧ್ಯತೆ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್. ತಮ್ಮಲ್ಲಿ ಡೀಟೇಲ್ಸ್ಗಾಗಿ